ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳು ಕೂಡ ಬಳ್ಳಾರಿಯಿಂದ ಆರಂಭ ಆಗಿರುವಂತದ್ದು. ಅದರಲ್ಲೂ ಕೂಡ ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಆಗಿರ್ತಕ್ಕಂಥ ಏನು ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಈಗ ಸಿಎಂ ಅವರು ರಾಜೀನಾಮೆ ನೀಡಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಹೋರಾಟ ಕೂಡ ಮುಂದುವರೆದಿರುವಂತದ್ದು. ಸರ್, ಈ ಪ್ರಮುಖವಾಗಿ ನಿಮ್ಮ ಒತ್ತಾಯ ಏನಿದೆ ಸರ್? ಈ ಒಂದು ಅಕ್ರಮ ಇಷ್ಟೇ, ಭಾರತ ಸರ್ಕಾರ ಏನು ನಿಯಮ ಮಾಡಿದೇನೋ, ಕಾನೂನು ಮಾಡಿದೇನೋ 1956ರಲ್ಲಿ ಈ ಸಮುದಾಯಗಳ ಜನರು ಅದು ಕರಕುಶಲತೆಗೆ ಆರ್ಥಿಕ ಸಹಾಯ ಆಗಿರ್ಬೋದು, ಆ ಸಮುದಾಯಗಳ ಜನರಿಗೆ ಆರ್ಥಿಕವಾಗಿ ಸಹಾಯಧನ ಆಗಿರ್ಬೋದು, ಅವು ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಆಗಬೇಕು ಅನ್ನೋ ಕಾರಣದಿಂದ ಭಾರತ ಸರ್ಕಾರ ನಿಯಮವನ್ನು ಮಾಡಿ ಕಾನೂನನ್ನು ತಂದ ನಂತರ ಇವತ್ತು ನಿಗಮಗಳು ಏನಾಗಿದ್ದಾವೆ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಇವತ್ತು ಮುಳುಗಿ ಹೋಗ್ಬಿಟ್ಟಿದಾವೆ. ಇವತ್ತು ಕೇವಲ ಇದು ಭ್ರಷ್ಟಾಚಾರ ಅನ್ನೋದಕ್ಕಿಂತ ಕಳ್ಳತನ ಅಂತ ಹೇಳ್ತೀನಿ ನಾನು. ಇವತ್ತು ಯಾವ ರೀತಿಯಲ್ಲಿ ಒಬ್ಬ ಮನೆಯಲ್ಲಿ ಜನರು ಹಣವನ್ನು ಲಾಕರ್ದಲ್ಲಿ ತೆಗಿನ ಕಳ್ಳ ಬಂದು ಯಾವ ರೀತಿಯಲ್ಲಿ ಕಳ್ಳತನ ಮಾಡ್ಕೊಂಡತನೋ ಅದೇ ರೀತಿಯಲ್ಲಿ ಕಳ್ಳತನವನ್ನು ಮಂತ್ರಿಗಳು ಮಾಡ್ಕೊಂಡು ಇದನ್ನ ಸರ್ಕಾರ ಮಾಡಿದೆ. ಈ ಕಳ್ಳತನದಲ್ಲಿ ಕೇವಲ ಮಂತ್ರಿಗಳೊಬ್ಬರೇ ಶಾಮೀಲಾಗಿದ್ರ, ಇಲ್ಲಿ ಬಹಳಷ್ಟು ಮಂತ್ರಿ ಕಳ್ಳರೆಲ್ಲರೂ ಸೇರಿ ಕಳ್ಳತನ ಮಾಡಿದ ಅನ್ನೋದು ಗೊತ್ತಾಗಬೇಕು, ಕಿಂಗ್ ಪಿನ್ ಯಾರು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಗಟ್ಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಹಣ ಯಾರು ದೋಚಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಈ ಕಳ್ಳತನ ಯಾರು ಮಾಡಿದಾರೋ ಅದ್ರ ಬಗ್ಗೆ ಕೂಡ ಬಹಳ ಬಹಿರಂಗವಾಗಿ ಅವ್ರನ್ನ ಹೊರಗಡೆ ಬರಬೇಕಾಗಿದೆ, ಸಿಬಿಐಗೆ ಒಪ್ಪಿಸ್ಬೇಕಾಗಿದೆ. ಬ್ಯಾಂಕ್ ಅಂತ ಒಪ್ಪಿಸಿದೆ, ಇವು ಸರ್ಕಾರದಿಂದ ಕೂಡ ಸಿಬಿಐ ಕೊಡಬೇಕಾಗಿದೆ. ಹಂಗಾದ್ರೆ ಕೇವಲ ಮಂತ್ರಿಗಳು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆಗಿನ ಪರಿಹಾರ ಅಲ್ಲ. ಇವತ್ತು ಇದರ ಕಿಂಗ್ ಪಿನ್ ಯಾರು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಅಧಿಕಾರಿಗಳ ಮೇಲೆ ಮಾತ್ರ ಈಗ ಕ್ರಮ ಆಗಿರುವಂತದ್ದು. ಒಂದ್ ಕಡೆ ಸಚಿವ ರಾಜೀನಾಮೆ ಕೊಟ್ಟರು ಕೂಡ ಅದ್ರ ಬಗ್ಗೆ ಯಾವುದೇ ಎನ್ಕ್ವೈರಿ ನಡೀತಾ ಇಲ್ಲ. ಒಂದ್ ಕಡೆ ಸಾರ್ವಜನಿಕರ ಆಕ್ರೋಶ ಇದೆ, ಯಾಕಂದ್ರೆ ಬಡವರಿಗೆ ತಲುಪಬೇಕಾದಂತ ಹಣ. ಅದೇ ರೀ, ನಾವು ಈ ಸಮುದಾಯಗಳ ಬುಡಕಟ್ಟು ಸಮುದಾಯಗಳ ಜನರ ಹಣವನ್ನು ಮುಟ್ಟಿದ್ರಿಗಿನ ಯಾವುದೇ ಸರ್ಕಾರಗಳಾಗ್ಲಿ, ಇನ್ನು ಮುಂದೆ ಬರಂತ ಯಾವುದೇ ಸರ್ಕಾರಗಳು ಅದಕ್ಕೆ ಗೊತ್ತಾಗಬೇಕು, ಈ ಸಮುದಾಯಗಳ ಜನರ ಹಣವನ್ನು ಬಿಟ್ಟರೆ ಬಿಡಲ್ಲ ಅನ್ನೋಂಥದ್ದು ಜನರಿಗೆ ಅರಿವಾಗಬೇಕು ಅನ್ನೋ ಕಾರಣದಿಂದ ಇವತ್ತು ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತದೆ. ಕೇವಲ ಅಂತ್ಯ ಅಲ್ಲ, ಇದು ಆರಂಭ ಇನ್ನು ಅಂತ್ಯ ಇನ್ನು ಬಹಳ ದೂರ ಮಟ್ಟದಲ್ಲಿ ಒಯ್ಯಬೇಕಾಗಿದೆ. ಖಂಡಿತವಾಗಿ ಈ ಸಮುದಾಯದ ಜನರು ಎಲ್ಲಿ ತನಕ ಜಸ್ಟಿಸ್ ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಸರ್, ಈಗ ಮತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಸೋಮನಾಥ ಸ್ವಾಮೀಜಿ ಅವರು ಹೇಳ್ತಾರೆ ಸಿಎಂ ಎದುರುಗೇನೆ ಈಗ ಡಿಸಿಎಂ ಅವ್ರನ್ನ ಸಿಎಂ ಮಾಡಿ ಅಂತ, ಅಂದ್ರೆ ಈಗ ಶಿವಕುಮಾರ್ ಅವ್ರು ಸಿಎಂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟ ಇಲ್ಲ. ಸಿಎಂ ಒಂದ್ ಕಡೆ ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ರಾಮುಲು ಅವರ ಮಾತು. ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.